ಬಟ್ ಇತಿಹಾಸ ಮರಿಬಾರ್ದಲ್ವ ಸರ್? ಈಗ ನೋಡಿ ನೀವು ಹೇಳ್ತಾ ಇದ್ದೀರಿ ಮರಿಬಾರ್ದು. ಅದಕ್ಕೆ ನಾನು ಏನೇನೋ ಬಾಯಿಗೆ ಬಂದಂಗೆ ಮಾತಾಡೋರು. ಈಗ ಉದಾಹರಣೆ ನಾನು ಈ ಕನ್ನಂಬಾಡಿ ಕಟ್ಟೆ ಬಗ್ಗೆನೇ ಮಾತಾಡ್ತೀನಿ ಸರ್. ಅದನ್ನ ಕಟ್ಟಿದವ್ರು ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಆಯ್ತು, ಟಿಪ್ಪು ಸುಲ್ತಾನ್ ವಿಚಾರ ಬಂತು. ಯಾವಾಗ್ಲೂ ನೋಡಿ, ಟಿಪ್ಪು ಸುಲ್ತಾನ್ರು ಮಾಡಿದ ಕೆಲಸಗಳನ್ನ ಟಿಪ್ಪು ಸುಲ್ತಾನ್ರಿಗೆ ಹೇಳಬೇಕು, ಮಹಾರಾಜರು ಮಾಡಿದ ಕೆಲಸನ ಮಹಾರಾಜರಿಗೆ ಹೇಳಬೇಕು. ಇವ್ರ ಹಾರ ತೆಗೆದು ಅವ್ರಿಗೆ ಹಾಕಬಹುದು, ಅವ್ರ ಹಾರ ತೆಗೆದು ಇವ್ರಿಗೆ ಹಾಕಬಾರ್ದು. ಟಿಪ್ಪು ಸುಲ್ತಾನ್ರು ಮಾಡಿದ ಕೆಲಸನೇ ಬೇಕಾದಷ್ಟಿದೆ, ಅದನ್ನ ನೆನ್ಸ್ಕೊಳಕ್ಕೆ ಒಂದು ಎಪಿಸೋಡ್ ಮಾಡೋಣ. ನಾನು ಟಿಪ್ಪು ಸುಲ್ತಾನ್ರು ಏನೇನ್ ಮಾಡಿದ್ರು ಅಂತಾನೆ ಒಂದು ಕೆಲಸ. ಮಹಾರಾಜರು ಮಾಡಿದ್ದೆ ಕೆಲಸ ಇದೆ, ಅವ್ರನ್ನ ಇವ್ರಿಗೆ ಆಪಾದನೆ ಮಾಡೋದು, ಇವ್ರನ್ನ ಆಪಾದನೆ ಮಾಡೋದು ಸಲ್ಲದು, ಮಾಡಬಾರ್ದು. ಅದನ್ನ ಅಂತ ದ್ವೇಷ ಯಾಕೆ ಮೈಸೂರು ಮಹಾರಾಜರ ಬಗ್ಗೆ? ಹಂಗಲ್ಲ, ಅದು ಏನಾಗೋಗುತ್ತೆ ಅಂತಂದ್ರೆ ಮಹಾರಾಜರಿಗೆ ಜಾತಿಯ ಬೆಂಬಲ ಇಲ್ಲ. ಮಹಾರಾಜರಿಗೆ ಇನ್ನ ತುಂಬಾ ಕಡೆ ಹೇಳಿದೀನಿ, ಮಹಾರಾಜರಿಗೆ ಒಂದು ಜಾತಿಯ ಬೆಂಬಲ ಇದ್ರೆ ಇವತ್ತಿನ ಆಡಳಿತಗಾರರಿಗೆ ಒಂದು ಭಯ ಇರೋದು, ಮಹಾರಾಜರಿಗೆ ಏನಾದ್ರು ಹೇಳಿದ್ರೆ ಆ ಜಾತಿಯವರು ನಮ್ಗೆ ಓಟ್ ಹಾಕಲ್ಲ ಅಂತ ಭಯ ಇರೋದು. ಯಾರಾದ್ರೂ ಕೆಂಪೇಗೌಡರ ಬಗ್ಗೆ ಮಾತಾಡ್ಲಿ ನೋಡೋಣ ತಾಕತ್ತಿದ್ರೆ, ಮಧುಕರಿ ನಾಯಕರ ಬಗ್ಗೆ ಮಾತಾಡ್ಲಿ ತಾಕತ್ತಿದ್ರೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ಒಂದು ಏನಾದ್ರು ಮಾತಾಡ್ಲಿ ಅವ್ರು ತಾಕತ್ತಿದ್ರೆ, ಮಾತಾಡಲ್ಲ. ಯಾಕೆಂದ್ರೆ ಆ ಜಾತಿಯವ್ರು ಇಟ್ಕೊಂಡು ಇವ್ರು ರುಬ್ಬುತ್ತಾರೆ ನೋಡಿ. ಪಾಪ ಮಹಾರಾಜರಿಗೆ ಆ ಜಾತಿ ಬೆಂಬಲ ಇಲ್ಲ. ಅಲ್ಲೇ ಮಹಾರಾಜರು ಸರ್ವಧರ್ಮ ಸಮ್ಮೇಳನ ಮಾಡಿದ್ರು, ಅಂದ್ರೆ ಎಲ್ಲ ಜಾತಿಗಳನ್ನ ಮೀರಿ ಬೆಳೆದ್ರು, ಧರ್ಮಗಳನ್ನ ಮೀರಿ ನಿಂತ್ಬಿಟ್ರು. ಮಹಾರಾಜರು ಗರುಡ ಪಕ್ಷಿ. ಗರುಡ ಪಕ್ಷಿ ಯಾಕೆ ಅಂತಂದ್ರೆ ಬೇರೆಲ್ಲ ಪಕ್ಷಿಗಳು ಮಳೆ ಬಂದಾಗ ಮರದ ಕೆಳಗಡೆ ಹೋಗಿ ಔಸ್ಕೊಳ್ಳುತ್ತೆ, ಗರುಡ ಪಕ್ಷಿ ಮೋಡದ ಮೇಲೆ ಹಾರುತ್ತೆ, ಅದಕ್ಕೆ ಮಳೆ ಲೆಕ್ಕ ಇಲ್ಲ. ಗಂಡಬೇರುಂಡ. ಮಹಾರಾಜರು ಗರುಡ ಪಕ್ಷಿ ಇದ್ದಂಗೆ, ಇವರೆಲ್ಲ ಪಕ್ಷಿಗಳಷ್ಟೇ. ಮಹಾರಾಜರನ್ನ ಯಾರಿಗೂ ಹೋಲಿಸಲಾಗದು. ಈ ಚಾಮುಂಡಿ ಬೆಟ್ಟದ ವಿಚಾರವಾಗಿ, ಚಾಮುಂಡಿ ಬೆಟ್ಟದ ಇತಿಹಾಸದ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ಇತ್ತೀಚೆಗೆ ಚಾಮುಂಡಿ ಬೆಟ್ಟದ ಬಗ್ಗೆಯೂ ಕೂಡ ಹಲವು ರೀತಿಯ ಮಾತುಗಳನ್ನ ಆಡಿದರು. ಅವ್ರಿಗೆ ಸೇರಿದ್ದು, ಇವ್ರಿಗೆ ಸೇರಿದ್ರು, ಹಾಗೆ ಹೀಗೆ ಅಂತ. ಸೊ ನಿಮ್ಮ ಬಾಯಿಂದ ಕೇಳ್ಬೇಕು ಸರ್, ಈ ಚಾಮುಂಡಿ ಬೆಟ್ಟ ಅಂದ್ರೆ ಚಾಮುಂಡಿ ಬೆಟ್ಟ ಅನ್ನೋದೇನಿದೆ ಹಿಮಾಲಯ ಪರ್ವತಕ್ಕಿಂತ ಹಳೆಯದು ಅಂತ ನಮ್ಮ ವಿಜ್ಞಾನಿಗಳು ಹೇಳಿದ್ದಾರೆ. ತುಂಬಾ ಹಿಂದಿನ ಒಂದು ಪ್ರಕೃತಿಯ ಒಂದು ಕೊಡುಗೆ ನಮಗೆ ಚಾಮುಂಡಿ ಬೆಟ್ಟ. ಅದು 1000 ವರ್ಷಗಳಿಂದ ಮಹಾಬಲೇಶ್ವರನ ಬೆಟ್ಟ ಆಗಿತ್ತು. ಅಲ್ಲಿ ಗಂಗರು ಮಹಾಬಲೇಶ್ವರನನ್ನ ಪ್ರತಿಷ್ಠೆ ಮಾಡಿದ್ರು. ಅದಾದ್ಮೇಲೆ ಹೊಯ್ಸಳರ ದೊರೆ ವಿಷ್ಣುವರ್ಧನ ಮಹಾಬಲೇಶ್ವರನ ದೇವಸ್ಥಾನಕ್ಕೆ ಉಡುಗೊರೆಗಳನ್ನ ಕೊಟ್ಟ, ತೊಡುಗೆಗಳನ್ನ ಕೊಟ್ಟ ಅಂತ ಇಲ್ಲಿ ಶಾಸನ ದಾಖಲಿಸಿದ್ದಾರೆ. ಮಹಾರಾಜರು ಮೈಸೂರಿನ ಸಂಸ್ಥಾನ ಶುರುವಾದಾಗ ಎದುರಾಯಿರುವಲ್ಲಿ ಚಾಮುಂಡೇಶ್ವರಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಅವತ್ತಿಂದ ಅದು ಚಾಮುಂಡಿ ಬೆಟ್ಟ ಆಯಿತು. ಅವತ್ತಿಂದ ಮೈಸೂರು ಸಂಸ್ಥಾನದವರ ಕೊಡುಗೆಯಾಗಿ ಚಾಮುಂಡಿ ಬೆಟ್ಟದ ಮೇಲೆ 2 ಅರಮನೆ ಇತ್ತು. ಈಗ ಒಂದು ಅರಮನೆ ಉಳ್ಕೊಂಡಿದೆ, ರಾಜನ ವಿಲಾಸ ಅರಮನೆ. ಅದೀಗ ಮಹಾರಾಜರ ಸುಪರ್ದಿಯಲ್ಲಿಯೇ ಇದೆ. ಇನ್ನೊಂದು ಚಾಮುಂಡಿ ಬೆಟ್ಟದ ದೇವಸ್ಥಾನದ ಎದುರುಗಡೆನೆ ಒಂದು ಅರಮನೆ ಇತ್ತು, ಅದೀಗ ಬಿದ್ದೋಗಿದೆ, ಖಾಲಿ ಜಾಗ ಮಾತ್ರ ಉಳ್ಕೊಂಡಿದೆ. 2 ಅರಮನೆ ಮಹಾರಾಜರಿಗೆ ಸೇರಿದ್ದಿತ್ತು. ಚಾಮುಂಡಿ ಬೆಟ್ಟ ಯಾರಿಗೆ ಸೇರಿದ್ದು, ಈ ಮೈಸೂರು ಯಾರಿಗೆ ಸೇರಿದ್ದು ಅಂದಂಗೆ ಆಯ್ತಿದ್ದು ಅಲ್ವೇ? ಸರಿ, ಯಾಕೆ ಇದು ಆಸ್ತಿ ವಿವಾದ ಆಗಾಗ ಮಹಾರಾಜರದ್ದು ಆಸ್ತಿ ವಿವಾದ ಬರ್ತಿರುತ್ತೆ ಅಂತ ನಾನು ಹೇಳ್ತೀನಿ. ಮಹಾರಾಜರು ತಮ್ಮೆಲ್ಲ ಚರಾಚರ ಆಸ್ತಿಯನ್ನ ಕೇಂದ್ರ ಸರ್ಕಾರಕ್ಕೆ ಬರ್ಕೊಟ್ಟಾಗ ವಲ್ಲಭಾಯ್ ಪಟೇಲ್ರು ಮತ್ತು ಅವತ್ತಿನ ಮಂತ್ರಿಮಂಡಲ ಮಹಾರಾಜರ ಆಸ್ತಿ ಯಾವುದು, ಕೇಂದ್ರ ಸರ್ಕಾರಕ್ಕೆ ಸೇರಿದ್ ಯಾವುದು ಅಂತ 2 ಸಪರೇಟ್ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ಆ ಲಿಸ್ಟ್ ನಲ್ಲಿ ಮಹಾರಾಜರಿಗೆ ಸೇರಿದ್ ಯಾವುದು ಅನ್ನೋದು ಇವತ್ತಿಗೂ ಮಹಾರಾಜರದ್ದೇ. ಕೇಂದ್ರ ಸರ್ಕಾರಕ್ಕೆ ಸೇರಿದ್ ಯಾವ್ದು ಕೇಂದ್ರ ಸರ್ಕಾರದೇ. ಮಹಾರಾಜ CFTRI ಮೈಸೂರು ಅರಮನೆಗಿಂತ 4 ಪಟ್ಟು ಸೊಗಸ ಇದೆ, ನೀವು ನೋಡ್ಬೇಕಾದ್ರೆ ಹೋಗಿ ಅರಮನೆ. ಮಹಾರಾಜರು ಯಾವತ್ತ ನಮ್ದು ಅಂದಿದ್ದಾರೆ? ಇಲ್ಲ, ಅದು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅಂಬಾವಿಲಾಸ ಅರಮನೆ ಸರ್ಕಾರಕ್ಕೆ ಸೇರಿದ್ದು, ಅದೇನು ಮಹಾರಾಜರು ನಮ್ದು ಅಂದಿದ್ದಾರೆ? ಇಲ್ಲ, ಅದ್ರ ಹಿಂದೆ ಇರುವಂತ ಮನೆಗಳಲ್ಲಿ ಅವರು ವಾಸ ಇದ್ದಾರೆ. ಸೊ ಸ್ಪಷ್ಟ ಇದೆ, ಸ್ಪಷ್ಟವಾಗಿ ಒಂದು ಗೆರೆ ಎಳೆದಿದ್ದಾರೆ. ಮಹಾರಾಜರಿಗೆ ಸೇರ್ಬೇಕಾದ್ದು, ಕೇಂದ್ರ ಸರ್ಕಾರಕ್ಕೆ ಸೇರ್ಬೇಕಾದ್ದು ಅಂತ ಸ್ಪಷ್ಟವಾಗಿದೆ. ಈಗ ಮಹಾರಾಜರಿಗೆ ಸೇರ್ಬೇಕಾದಂತ ಪಟ್ಟಿಯಲ್ಲಿ ಏನೇನಿದೆ ಎಲ್ಲವೂ ಮಹಾರಾಜರದ್ದೇ. ಈಗ ಲಲಿತ ಮಹಲ್ ಅರಮನೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ರಾಜೇಂದ್ರ ವಿಲಾಸ ಅರಮನೆ ಮಹಾರಾಜರು ಇಟ್ಕೊಂಡಿದ್ದಾರೆ, ಅದು ಮಹಾರಾಜರಿಗೆ ಸೇರಿದ್ದು. ಹಾಗೆ ಯಾವ್ಯಾವ್ದು ಯಾರ್ಯಾರಿಗೆ ಸೇರ್ಬೇಕು ಅಂತ ಮಹಾರಾಜರಿಗೆ ಬರ್ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದವರು ಒಂದು ಯಾದಿ ಮಾಡಿ ಕೊಟ್ಟಿದ್ದಾರೆ. ಸೊ ಆ ಲಿಸ್ಟಿನಲ್ಲಿ ಏನೇನಿದೆ ಅದು ಮಹಾರಾಜರಿಗೆ ಸೇರಿದ್ದು. ಈಗ ನಾವು ಅದನ್ನ ನೋಡಿದಲ್ಲೇ ಇದು ನಮ್ಗೆ ಸೇರಿದ್ದು ಇದು ಅಂದ್ರೆ ಅರ್ಥವಿಲ್ಲ. ಪಟ್ಟಿಯಲ್ಲಿ ಏನಿದೆ ಅದು ನಿಮ್ದು, ಮಹಾರಾಜರ ಪಟ್ಟಿಯಲ್ಲಿ ಏನಿದೆ ಅದು ಅವ್ರದ್ದು. ಸರ್, ನೀವು ಸಂಶೋಧನೆ ಮಾಡಿದ ಪ್ರಕಾರ ಚಾಮುಂಡಿ ಬೆಟ್ಟ ಮಹಾರಾಜರಿಗೆ ಸೇರೋದು? ಅದು ಈ ಪಟ್ಟಿ ಏನಿದೆ ಇದೆಯಲ್ಲ, ಅದು ಮಹಾರಾಜರ ಹತ್ರನೇ ಇದೆ, ಅವ್ರ ಖಾಸಗಿ ಆಸ್ತಿ. ಈಗ ಏನಾಗುತ್ತೆ ಗೊತ್ತಾ, ಮಹಾರಾಜರ ಖಾಸಗಿ ಆಸ್ತಿ ಎಷ್ಟಿದೆ ಅಂತ ಮಹಾರಾಜರಿಗಷ್ಟೇ ಗೊತ್ತಿರುತ್ತೆ ಅಲ್ವಾ? ನಾವೊಂದು ಅಂದಾಜ್ ಮೇಲೆ ಇದು ಮಹಾರಾಜರದ್ದು ಅನ್ಬೋದು ಇವತ್ತು. ಅದು ಮೈಸೂರಿನ ಅಭಿಮಾನಿಯಾದ ನಾನು ನನ್ನ ಕಂಡಿದ್ದೆಲ್ಲ ಮಹಾರಾಜರದ್ದೇ ಅಂತೀನಿ ಅಲ್ವಾ? ನಮ್ಗೆಲ್ಲವೂ ಮಹಾರಾಜರಿಗೆ ಸೇರಿದ್ದೆ ನಮ್ಮ ಪ್ರಕಾರ ಅಲ್ವೇ? ಆದ್ರೆ ಅದು ಕಾನೂನು ಪ್ರಕಾರವಾಗಿ ಅಥವಾ ದಾಖಲಾತಿಗಳ ಪ್ರಕಾರವಾಗಿ ಅದು ಮಹಾರಾಜರಿಗೆ ಗೊತ್ತಿದೆ, ಅಥವಾ ಅರಮನೆಯವ್ರಿಗೆ ಗೊತ್ತಿದೆ, ಅಥವಾ ರಾಜಮಾತೆಯವ್ರಿಗೆ ಗೊತ್ತಿದೆ, ಮಹಾರಾಣಿಯವ್ರಿಗೆ ಗೊತ್ತಿದೆ, ರಾಜಮಾತೆ ಪ್ರಮೋದಾದೇವಿ ಒಡೆಯವರವರು ಗೊತ್ತಿದೆ ಯಾವ್ದು ಅವ್ರಿಗೆ ಸೇರಿದ್ದು ಅಂತ. ಅವರು ಶಿ ಇಸ್ ಫರ್ಮ್ ಆನ್ ದಟ್. ಅವ್ರು ಅದರಲ್ಲಿ ಗಟ್ಟಿಯಾಗಿದ್ದಾರೆ, ನಿಂತಿದ್ದಾರೆ. ಹೌದು, ಇದು ನಮ್ದೇ ಅಂತ. ನಾವು ಅವ್ರನ್ನ ಗೌರವಿಸಬೇಕು. ಇವತ್ತು ಅವ್ರ ಹತ್ರ ಅಧಿಕಾರ ಇಲ್ಲ ಅಂತ ನಾವು ಸುಮ್ಮನೆ. ಯಾಕೆಂದ್ರೆ ಇಂಥದ್ದೊಂದು ವೈಭವವನ್ನ, ಮೈಸೂರಿಗೊಂದು ಇತಿಹಾಸವನ್ನ, ಭವ್ಯ ಪರಂಪರೆಯನ್ನ ಕಟ್ಕೊಂಡಂತವ್ರು ಅವರು ಅಲ್ವಾ?
ಬಟ್ ಇತಿಹಾಸ ಮರಿಬಾರ್ದಲ್ವ ಸರ್? ಈಗ ನೋಡಿ ನೀವು ಹೇಳ್ತಾ ಇದ್ದೀರಿ ಮರಿಬಾರ್ದು. ಅದಕ್ಕೆ ನಾನು ಏನೇನೋ ಬಾಯಿಗೆ ಬಂದಂಗೆ ಮಾತಾಡೋರು. ಈಗ ಉದಾಹರಣೆ ನಾನು ಈ ಕನ್ನಂಬಾಡಿ ಕಟ್ಟೆ ಬಗ್ಗೆನೇ ಮಾತಾಡ್ತೀನಿ ಸರ್. ಅದನ್ನ ಕಟ್ಟಿದವ್ರು ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಆಯ್ತು, ಟಿಪ್ಪು ಸುಲ್ತಾನ್ ವಿಚಾರ ಬಂತು. ಯಾವಾಗ್ಲೂ ನೋಡಿ, ಟಿಪ್ಪು ಸುಲ್ತಾನ್ರು ಮಾಡಿದ ಕೆಲಸಗಳನ್ನ ಟಿಪ್ಪು ಸುಲ್ತಾನ್ರಿಗೆ ಹೇಳಬೇಕು, ಮಹಾರಾಜರು ಮಾಡಿದ ಕೆಲಸನ ಮಹಾರಾಜರಿಗೆ ಹೇಳಬೇಕು. ಇವ್ರ ಹಾರ ತೆಗೆದು ಅವ್ರಿಗೆ ಹಾಕಬಹುದು, ಅವ್ರ ಹಾರ ತೆಗೆದು ಇವ್ರಿಗೆ ಹಾಕಬಾರ್ದು. ಟಿಪ್ಪು ಸುಲ್ತಾನ್ರು ಮಾಡಿದ ಕೆಲಸನೇ ಬೇಕಾದಷ್ಟಿದೆ, ಅದನ್ನ ನೆನ್ಸ್ಕೊಳಕ್ಕೆ ಒಂದು ಎಪಿಸೋಡ್ ಮಾಡೋಣ. ನಾನು ಟಿಪ್ಪು ಸುಲ್ತಾನ್ರು ಏನೇನ್ ಮಾಡಿದ್ರು ಅಂತಾನೆ ಒಂದು ಕೆಲಸ. ಮಹಾರಾಜರು ಮಾಡಿದ್ದೆ ಕೆಲಸ ಇದೆ, ಅವ್ರನ್ನ ಇವ್ರಿಗೆ ಆಪಾದನೆ ಮಾಡೋದು, ಇವ್ರನ್ನ ಆಪಾದನೆ ಮಾಡೋದು ಸಲ್ಲದು, ಮಾಡಬಾರ್ದು. ಅದನ್ನ ಅಂತ ದ್ವೇಷ ಯಾಕೆ ಮೈಸೂರು ಮಹಾರಾಜರ ಬಗ್ಗೆ? ಹಂಗಲ್ಲ, ಅದು ಏನಾಗೋಗುತ್ತೆ ಅಂತಂದ್ರೆ ಮಹಾರಾಜರಿಗೆ ಜಾತಿಯ ಬೆಂಬಲ ಇಲ್ಲ. ಮಹಾರಾಜರಿಗೆ ಇನ್ನ ತುಂಬಾ ಕಡೆ ಹೇಳಿದೀನಿ, ಮಹಾರಾಜರಿಗೆ ಒಂದು ಜಾತಿಯ ಬೆಂಬಲ ಇದ್ರೆ ಇವತ್ತಿನ ಆಡಳಿತಗಾರರಿಗೆ ಒಂದು ಭಯ ಇರೋದು, ಮಹಾರಾಜರಿಗೆ ಏನಾದ್ರು ಹೇಳಿದ್ರೆ ಆ ಜಾತಿಯವರು ನಮ್ಗೆ ಓಟ್ ಹಾಕಲ್ಲ ಅಂತ ಭಯ ಇರೋದು. ಯಾರಾದ್ರೂ ಕೆಂಪೇಗೌಡರ ಬಗ್ಗೆ ಮಾತಾಡ್ಲಿ ನೋಡೋಣ ತಾಕತ್ತಿದ್ರೆ, ಮಧುಕರಿ ನಾಯಕರ ಬಗ್ಗೆ ಮಾತಾಡ್ಲಿ ತಾಕತ್ತಿದ್ರೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ಒಂದು ಏನಾದ್ರು ಮಾತಾಡ್ಲಿ ಅವ್ರು ತಾಕತ್ತಿದ್ರೆ, ಮಾತಾಡಲ್ಲ. ಯಾಕೆಂದ್ರೆ ಆ ಜಾತಿಯವ್ರು ಇಟ್ಕೊಂಡು ಇವ್ರು ರುಬ್ತಾರ ನೋಡಿ. ಪಾಪ ಮಹಾರಾಜರಿಗೆ ಆ ಜಾತಿ ಬೆಂಬಲ ಇಲ್ಲ. ಅಲ್ಲೇ ಮಹಾರಾಜರು ಸರ್ವಧರ್ಮ ಸಮ್ಮೇಳನ ಮಾಡಿದ್ರು ಅಂದ್ರೆ ಎಲ್ಲ ಜಾತಿಗಳನ್ನ ಮೀರಿ ಬೆಳೆದ್ರು, ಧರ್ಮಗಳನ್ನ ಮೀರಿ ನಿಂತ್ಬಿಟ್ರು. ಮಹಾರಾಜರು ಗರುಡ ಪಕ್ಷಿ. ಗರುಡ ಪಕ್ಷಿ ಯಾಕೆ ಅಂತಂದ್ರೆ ಬೇರೆಲ್ಲ ಪಕ್ಷಿಗಳು ಮಳೆ ಬಂದಾಗ ಮರದ ಕೆಳಗಡೆ ಹೋಗಿ ಔಸ್ಕೊಳ್ಳುತ್ತೆ, ಗರುಡ ಪಕ್ಷಿ ಮೋಡದ ಮೇಲೆ ಹಾರುತ್ತೆ, ಅದಕ್ಕೆ ಮಳೆ ಲೆಕ್ಕ ಇಲ್ಲ. ಗಂಡಬೇರುಂಡ. ಮಹಾರಾಜರು ಗರುಡ ಪಕ್ಷಿ ಇದ್ದಂಗೆ, ಇವರೆಲ್ಲ ಪಕ್ಷಿಗಳಷ್ಟೇ. ಮಹಾರಾಜರನ್ನ ಯಾರಿಗೂ ಹೋಲಿಸಲಾಗದು. ಈ ಚಾಮುಂಡಿ ಬೆಟ್ಟದ ವಿಚಾರವಾಗಿ, ಚಾಮುಂಡಿ ಬೆಟ್ಟದ ಇತಿಹಾಸದ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ಇತ್ತೀಚೆಗೆ ಚಾಮುಂಡಿ ಬೆಟ್ಟದ ಬಗ್ಗೆಯೂ ಕೂಡ ಹಲವು ರೀತಿಯ ಮಾತುಗಳನ್ನ ಆಡಿದರು. ಅವ್ರಿಗೆ ಸೇರಿದ್ದು, ಇವ್ರಿಗೆ ಸೇರಿದ್ರು, ಹಾಗೆ ಹೀಗೆ ಅಂತ. ಸೊ ನಿಮ್ಮ ಬಾಯಿಂದ ಕೇಳ್ಬೇಕು ಸರ್, ಈ ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟ ಅಂದ್ರೆ ಚಾಮುಂಡಿ ಬೆಟ್ಟ ಅನ್ನೋದೇನಿದೆ ಹಿಮಾಲಯ ಪರ್ವತಕ್ಕಿಂತ ಹಳೆಯದು ಅಂತ ನಮ್ಮ ವಿಜ್ಞಾನಿಗಳು ಹೇಳಿದ್ದಾರೆ. ತುಂಬಾ ಹಿಂದಿನ ಒಂದು ಪ್ರಕೃತಿಯ ಒಂದು ಕೊಡುಗೆ ನಮಗೆ ಚಾಮುಂಡಿ ಬೆಟ್ಟ. ಅದು 1000 ವರ್ಷಗಳಿಂದ ಮಹಾಬಲೇಶ್ವರನ ಬೆಟ್ಟ ಆಗಿತ್ತು. ಅಲ್ಲಿ ಗಂಗರು ಮಹಾಬಲೇಶ್ವರನನ್ನ ಪ್ರತಿಷ್ಠೆ ಮಾಡಿದ್ರು. ಅದಾದ್ಮೇಲೆ ಹೊಯ್ಸಳರ ದೊರೆ ವಿಷ್ಣುವರ್ಧನ ಮಹಾಬಲೇಶ್ವರನ ದೇವಸ್ಥಾನಕ್ಕೆ ಉಡುಗೊರೆಗಳನ್ನ ಕೊಟ್ಟ, ತೊಡುಗೆಗಳನ್ನ ಕೊಟ್ಟ ಅಂತ ಇಲ್ಲಿ ಶಾಸನ ದಾಖಲಿಸಿದ್ದಾರೆ. ಮಹಾರಾಜರು ಮೈಸೂರಿನ ಸಂಸ್ಥಾನ ಶುರುವಾದಾಗ ಎದುರಾಯಿರುವಲ್ಲಿ ಚಾಮುಂಡೇಶ್ವರಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಅವತ್ತಿಂದ ಅದು ಚಾಮುಂಡಿ ಬೆಟ್ಟ ಆಯಿತು. ಅವತ್ತಿಂದ ಮೈಸೂರು ಸಂಸ್ಥಾನದವರ ಕೊಡುಗೆಯಾಗಿ ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟದ ಮೇಲೆ 2 ಅರಮನೆ ಇತ್ತು, ಈಗ 1 ಅರಮನೆ ಉಳ್ಕೊಂಡಿದೆ, ರಾಜನ ವಿಲಾಸ ಅರಮನೆ. ಅದೀಗ ಮಹಾರಾಜರ ಸುಪರ್ದಿಯಲ್ಲಿ ಇದೆ. ಇನ್ನೊಂದು ಚಾಮುಂಡಿ ಬೆಟ್ಟದ ದೇವಸ್ಥಾನದ ಎದುರುಗಡೆನೆ 1 ಅರಮನೆ ಇತ್ತು, ಅದೀಗ ಬಿದ್ದೋಗಿದೆ, ಖಾಲಿ ಜಾಗ ಮಾತ್ರ ಉಳ್ಕೊಂಡಿದೆ. 2 ಅರಮನೆ ಮಹಾರಾಜರಿಗೆ ಸೇರಿದ್ದಿತ್ತು. ಚಾಮುಂಡಿ ಬೆಟ್ಟ ಯಾರಿಗೆ ಸೇರಿದ್ದು, ಈ ಮೈಸೂರು ಯಾರಿಗೆ ಸೇರಿದ್ದು ಅಂದಂಗೆ ಆಯ್ತಿದ್ದು ಅಲ್ವೇ? ಸರಿ, ಯಾಕೆ ಇದು ಆಸ್ತಿ ವಿವಾದ ಆಗಾಗ ಮಹಾರಾಜರದ ಆಸ್ತಿ ವಿವಾದ ಬರ್ತಿರುತ್ತೆ ಅಂತ ನಾನು ಹೇಳ್ತೀನಿ. ಮಹಾರಾಜರು ತಮ್ಮೆಲ್ಲ ಚರಾಚರ ಆಸ್ತಿಯನ್ನ ಕೇಂದ್ರ ಸರ್ಕಾರಕ್ಕೆ ಬರ್ಕೊಟ್ಟಾಗ ವಲ್ಲಭಾಯ್ ಪಟೇಲ್ರು ಮತ್ತು ಅವತ್ತಿನ ಮಂತ್ರಿಮಂಡಲ ಮಹಾರಾಜರ ಆಸ್ತಿ ಯಾವುದು, ಕೇಂದ್ರ ಸರ್ಕಾರಕ್ಕೆ ಸೇರಿದ್ ಯಾವುದು ಅಂತ 2 ಸಪರೇಟ್ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ಆ ಲಿಸ್ಟ್ ನಲ್ಲಿ ಮಹಾರಾಜರಿಗೆ ಸೇರಿದ್ ಯಾವುದು ಅನ್ನೋದು ಇವತ್ತಿಗೂ ಮಹಾರಾಜರದ್ದೇ. ಕೇಂದ್ರ ಸರ್ಕಾರಕ್ಕೆ ಸೇರಿದ್ ಯಾವ್ದು ಕೇಂದ್ರ ಸರ್ಕಾರದೇ. ಈ ಮಹಾರಾಜರ CFT ಮೈಸೂರು ಅರಮನೆಗಿಂತ 4 ಪಟ್ಟು ಸೊಗಸ ಇದೆ, ನೀವು ನೋಡ್ಬೇಕಾದ್ರೆ ಹೋಗಿ ಅರಮನೆ. ಮಹಾರಾಜರು ಯಾವತ್ತ ನಮ್ದು ಅಂದಿದ್ದಾರೆ? ಇಲ್ಲ, ಅದು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅಂಬಾವಿಲಾಸ ಅರಮನೆ ಸರ್ಕಾರಕ್ಕೆ ಸೇರಿದ್ದು, ಅದೇನು ಮಹಾರಾಜರು ನಮ್ದು ಅಂದಿದ್ದಾರೆ? ಇಲ್ಲ, ಅದ್ರ ಹಿಂದೆ ಇರುವಂತ ಮನೆಗಳಲ್ಲಿ ಅವರು ವಾಸ ಇದ್ದಾರೆ. ಸೊ ಸ್ಪಷ್ಟ ಇದೆ, ಸ್ಪಷ್ಟವಾಗಿ ಒಂದು ಗೆರೆ ಎಳೆದಿದ್ದಾರೆ. ಮಹಾರಾಜರಿಗೆ ಸೇರ್ಬೇಕಾದ್ದು, ಕೇಂದ್ರ ಸರ್ಕಾರಕ್ಕೆ ಸೇರ್ಬೇಕಾದ್ದು ಅಂತ ಸ್ಪಷ್ಟವಾಗಿದೆ. ಈಗ ಮಹಾರಾಜರಿಗೆ ಸೇರ್ಬೇಕಾದಂತ ಪಟ್ಟಿಯಲ್ಲಿ ಏನೇನಿದೆ ಎಲ್ಲವೂ ಮಹಾರಾಜರದ್ದೇ. ಈಗ ಲಲಿತ ಮಹಲ್ ಅರಮನೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ರಾಜೇಂದ್ರ ವಿಲಾಸ ಅರಮನೆ ಮಹಾರಾಜರು ಇಟ್ಕೊಂಡಿದ್ದಾರೆ, ಅದು ಮಹಾರಾಜರಿಗೆ ಸೇರಿದ್ದು. ಹಾಗೆ ಯಾವ್ಯಾವ್ದು ಯಾರ್ಯಾರಿಗೆ ಸೇರ್ಬೇಕು ಅಂತ ಮಹಾರಾಜರಿಗೆ ಬರ್ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದವರು ಒಂದು ಯಾದಿ ಮಾಡಿ ಕೊಟ್ಟಿದ್ದಾರೆ. ಸೊ ಆ ಲಿಸ್ಟಿನಲ್ಲಿ ಏನೇನಿದೆ ಅದು ಮಹಾರಾಜರಿಗೆ ಸೇರಿದ್ದು. ಈಗ ನಾವು ಅದನ್ನ ನೋಡ್ದಲ್ಲೇ ಇದು ನಮ್ಗೆ ಸೇರಿದ್ದು ಇದು ಅಂದ್ರೆ ಅರ್ಥವಿಲ್ಲ. ಪಟ್ಟಿಯಲ್ಲಿ ಏನಿದೆ ಅದು ನಿಮ್ದು, ಮಹಾರಾಜರ ಪಟ್ಟಿಯಲ್ಲಿ ಏನಿದೆ ಅದು ಅವ್ರದ್ದು. ಸರ್, ನೀವು ಸಂಶೋಧನೆ ಮಾಡಿದ ಪ್ರಕಾರ ಚಾಮುಂಡಿ ಬೆಟ್ಟ ಮಹಾರಾಜರಿಗೆ ಸೇರೋದು? ಅದು ಈ ಪಟ್ಟಿ ಏನಿದೆ ಇದೆಯಲ್ಲ, ಅದು ಮಹಾರಾಜರ ಹತ್ರನೇ ಇದೆ, ಅವ್ರ ಖಾಸಗಿ ಆಸ್ತಿ. ಈಗ ಏನಾಗುತ್ತೆ ಗೊತ್ತಾ, ಮಹಾರಾಜರ ಖಾಸಗಿ ಆಸ್ತಿ ಎಷ್ಟಿದೆ ಅಂತ ಮಹಾರಾಜರಿಗಷ್ಟೇ ಗೊತ್ತಿರುತ್ತೆ ಅಲ್ವಾ? ನಾವೊಂದು ಅಂದಾಜ್ ಮೇಲೆ ಇದು ಮಹಾರಾಜರದ್ದು ಅನ್ಬೋದು. ಹೊತ್ತು ಅದು ಮೈಸೂರಿನ ಅಭಿಮಾನಿಯಾದ ನಾನು ನನ್ನ ಕಂಡಿದ್ದೆಲ್ಲ ಮಹಾರಾಜರದ್ದೇ ಅಂತೀನಿ ಅಲ್ವಾ? ನಮ್ಗೆಲ್ಲವೂ ಮಹಾರಾಜರಿಗೆ ಸೇರಿದ್ದೆ ನಮ್ಮ ಪ್ರಕಾರ ಅಲ್ವೇ? ಆದ್ರೆ ಅದು ಕಾನೂನು ಪ್ರಕಾರವಾಗಿ ಅಥವಾ ದಾಖಲಾತಿಗಳ ಪ್ರಕಾರವಾಗಿ ಅದು ಮಹಾರಾಜರಿಗೆ ಗೊತ್ತಿದೆ, ಅಥವಾ ಅರಮನೆಯವ್ರಿಗೆ ಗೊತ್ತಿದೆ, ಅಥವಾ ರಾಜಮಾತೆಯವ್ರಿಗೆ ಗೊತ್ತಿದೆ, ಮಹಾರಾಣಿಯವ್ರಿಗೆ ಗೊತ್ತಿದೆ, ರಾಜಮಾತೆ ಪ್ರಮೋದಾದೇವಿ ಒಡೆಯವರವರು ಗೊತ್ತಿದೆ ಯಾವ್ದು ಅವ್ರಿಗೆ ಸೇರಿದ್ದು ಅಂತ. ಅವರು ಶಿ ಇಸ್ ಫರ್ಮ್ ಆನ್ ದಟ್. ಅವ್ರು ಅದರಲ್ಲಿ ಗಟ್ಟಿಯಾಗಿದ್ದಾರೆ, ನಿಂತಿದ್ದಾರೆ, ಹೌದು ಇದು ನಮ್ದೇ ಅಂತ. ನಾವು ಅವ್ರನ್ನ ಗೌರವಿಸಬೇಕು. ಇವತ್ತು ಅವ್ರ ಹತ್ರ ಅಧಿಕಾರ ಇಲ್ಲ ಅಂತ ನಾವು ಸುಮ್ಮನೆ. ಯಾಕೆಂದ್ರೆ ಇಂಥದ್ದೊಂದು ವೈಭವವನ್ನ, ಮೈಸೂರಿಗೊಂದು ಇತಿಹಾಸವನ್ನ, ಭವ್ಯ ಪರಂಪರೆಯನ್ನ ಕಟ್ಕೊಂಡಂತವ್ರು ಅವರು ಅಲ್ವಾ?